ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮತ್ತೊಂದು ಅಪ್ಡೇಟ್ ಇದೆ. ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗುತ್ತೆ. ಕೆಲವೇ ಕ್ಷಣ, ಸರಿಯಾಗಿ 9 ಗಂಟೆ ಅಂದಿದ್ರು ಆಚೆ ಈಚೆ ಆದ್ರೂ ಕೂಡ 9:30 ಒಳಗಡೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸಿಎಂ ನಿವಾಸಕ್ಕೆ ಸಂಪುಟದ ಸಚಿವರೆಲ್ಲ ಆಗಮಿಸ್ತಾ ಇದ್ದಾರೆ. ಸಚಿವರಾದ ಬೈರತಿ ಸುರೇಶ್, ಎಂಸಿ ಸುಧಾಕರ್. ಬೈರತಿ ಸುರೇಶ್ ಅವರಂತೂ ಬಲಗೈ ಬಂಟನ ರೀತಿಯಲ್ಲಿ ಅವ್ರ ಹಿಂದೆನೇ ಇರ್ತಾ ಇದ್ರಪ್ಪ. ಅವ್ರು ಕೂಡ ಆಗಮಿಸಿದ್ದಾರೆ. ಸಂತೋಷ್ ಲಾಡ್, ಎಂಬಿ ಪಾಟೀಲ್ ಸೇರಿ ಹಲವರ ಆಗಮನ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸೊ ಮೊದಲ ಹಂತವಾಗಿ ಅವರ ಅತ್ಯಾಪ್ತರೇ ಅತಿ ಬೇಗನೆ ಆಗಮಿಸಿದ್ದಾರೆ ಸಿದ್ದರಾಮಯ್ಯನವರ ನಿವಾಸಕ್ಕೆ. ಸಚಿವರು ಯಾರ್ಯಾರು ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ರಿ. ಅದರಲ್ಲಿ ಬೈರತಿ ಸುರೇಶ್ ಅವ್ರು ಮೋಸ್ಟ್ಲಿ ಮೊದಲೇ ಆಗಮಿಸಿದ್ರು ಅಂತ ಅನ್ಸುತ್ತೆ. ಈಗ ಅಟ್ ಪ್ರೆಸೆಂಟ್ ಅಲ್ಲೇ ಇದ್ದಾರೆ. ಎಂಸಿ ಸುಧಾಕರ್ ಅವರು ಇದ್ದಾರೆ. ಸಂತೋಷ್ ಲಾಡ್, ಎಂಬಿ ಪಾಟೀಲ್ ಸೇರಿ ಹಲವು ನಾಯಕರ ಆಗಮನ ಆಲ್ರೆಡಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸಿದ್ದರಾಮಯ್ಯನವರ ನಿವಾಸ ಪವರ್ ಹೌಸ್ ಆಗಿ ಮಾರ್ಪಾಡಾಗಿದೆ. ಕೊನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕಾವೇರಿ ನಿವಾಸ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಸಾಕ್ಷಿ ಆಗ್ತಾ ಇದೆ. ಸಂಪುಟದ ಸಹೋದ್ಯೋಗಿಗಳು, ಅವರ ಅತ್ಯಾಪ್ತರು, ಪಕ್ಷದ ಶಾಸಕರು, ಇನ್ಫ್ಯಾಕ್ಟ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗ್ತಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ತರಹೇವಾರಿ ತಿಂಡಿ ಏನೋ ರೆಡಿ ಆಗಿದೆ. ಬಟ್ ತಿಂಡಿ ತಿಂದ ಮೇಲೆ ಸಿದ್ದರಾಮಯ್ಯನವರು ಕೊಡುವಂತ ಸಂದೇಶ ಇದೆಯಲ್ಲ, ಕೆಲವರಿಗೆ ಬೇಸರ ತರಿಸಬಹುದು. ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತರು ಅನಿಸ್ಕೊಂಡವರಿಗೆ ಅದು ಖುಷಿ ತರಿಸ್ತಾ ಇರುವಂತಹ ದಿನ. ಹಾಗಾಗಿ ಇವತ್ತು ಎರಡು ತರ. ಯೂಶಲಿ ಒಬ್ಬ ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ಏನೆಲ್ಲ ಆಗುತ್ತಲ್ಲ, ಈ ಕಹಿ ಸಿಹಿ ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ಮಿಕ್ಸ್ಡ್ ಎಮೋಷನ್ಸ್ ಅಂತ ಹೇಳ್ತೀವಲ್ಲ, ಮೋಸ್ಟ್ಲಿ ಆ ರೀತಿ ನೋಡೋದಕ್ಕೆ ಸಿಗಬಹುದು ಇವತ್ತು ಸಿದ್ದರಾಮಯ್ಯನವರ ವಿಚಾರದಲ್ಲಿ, ಅವರ ನಿವಾಸದಲ್ಲಿ ಅಂತ. ಕೆಲವರು ಬೇಸರ ಹೊರ ಹಾಕ್ತಾರೆ, ಕೆಲವರು ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಅವರ ರಾಜಕೀಯ ಹಾದಿಯನ್ನ ಮೋಸ್ಟ್ಲಿ ಕೆಲವರು ನೆನಪು ಮಾಡ್ಕೊಳ್ಬಹುದು ಇವತ್ತು ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಎಲ್ಲವೂ ಕೂಡ ಇವತ್ತು ಮಿಕ್ಸ್ಡ್ ಎಮೋಷನ್ಸ್ ಹಾಕಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ದೃಶ್ಯ ನೋಡ್ತಾ ಇರೋದು, ಅತಿ ಹೆಚ್ಚಿನ ಭದ್ರತೆ ಇದೆ. ಭದ್ರತೆಯ ಮಧ್ಯದಲ್ಲಿ ಸಂಪುಟದ ಸಹೋದ್ಯೋಗಿಗಳು, ಶಾಸಕರು ಒಬ್ಬೊಬ್ಬರೇ ಅವರ ನಿವಾಸದ ಒಳಗಡೆ ಹೋಗ್ತಾ ಇದ್ದಾರೆ. ಸೊ ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಧಿಕೃತವಾಗಿ ಪ್ರಾರಂಭ ಆಗುತ್ತೆ. ಅದಾದ ಬಳಿಕ ಸುದ್ದಿಗೋಷ್ಠಿ ಇರುತ್ತೆ. ಆ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರು ಭಾವುಕರಾಗ್ತಾರಾ, ಕಣ್ಣೀರ್ ಹಾಕ್ಬಿಡ್ತಾರಾ, ಅಥವಾ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, ಏನ್ ಹೇಳ್ತಾರೆ, ಪಕ್ಷಕ್ಕೂ ಪಕ್ಷ ನಿಷ್ಠೆ ಬೆರೆದಂತಹ ತಮಗೂ ತಮ್ಮ ರಾಜಕೀಯ ಹಾದಿಯ ಬಗ್ಗೆ, ಅಧಿಕಾರ ಪಡೆದುಕೊಂಡಿದ್ರ ಬಗ್ಗೆ, ಎಲ್ಲದರ ಬಗ್ಗೆ ಒಂದಷ್ಟು ವಿಚಾರಗಳು ಇವತ್ತು ಪ್ರಸ್ತಾಪ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದ ಮುಂಭಾಗದಿಂದಲೇ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಪವರ್ ಹೌಸ್ ಏನೋ ಆಗಿ ಮಾರ್ಪಾಡಾಗಿದೆ ಸಿದ್ದರಾಮಯ್ಯನವರ ನಿವಾಸ. ಬಟ್ ಎನಿವೆ, ಇಷ್ಟು ದಿನಗಳ ಕಾಲ ಸಾಕಷ್ಟು ಮೀಟಿಂಗ್ ಗಳಿಗೆ ಸಾಕ್ಷಿಯಾಗಿದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆ ಜಾಗ. ಬಟ್ ಈ ಬಾರಿ ಕೊನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಹೇಳೋದಕ್ಕೆ ಸ್ವಲ್ಪ ಬೇಸರ ಆದ್ರೂ ಕೂಡ ಅದು ವಾಸ್ತವವನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಸೊ ಯಾರೆಲ್ಲ ಬಂದಿದ್ದಾರೆ, ಎಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗುತ್ತೆ, ಇವತ್ತೇನೆಲ್ಲ ಡೆವಲಪ್ಮೆಂಟ್ ಅವರ ನಿವಾಸದಲ್ಲಿ ಆಗಬಹುದು ಅಂತ? ಎಸ್ ಶ್ರುತಿ, ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಗೆ ಸಿದ್ಧರಾಗಿದ್ದಾರೆ. ಹೀಗಾಗಿಯೇ ಒಂದು ಸಚಿವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸ ಇದೀಗ ಸೆಂಟರ್ ಆಫ್ ಅಟ್ರಾಕ್ಷನ್, ಪವರ್ ಹೌಸ್ ಆಗಿ ಎಲ್ಲವೂ ಕೂಡ ಮಾರ್ಪಾಡಾಗ್ತಿರುವಂತದ್ದು. ಯಾಕಂದ್ರೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ, ಸಚಿವರಿಗೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನವನ್ನು ಕೊಟ್ಟಿರುವಂತದ್ದು. ಹೈಕಮಾಂಡ್ ನಾಯಕರ ಸೂಚನೆಯಂತೆ ರಾಜೀನಾಮೆ ಕೊಡೋದಕ್ಕೆ ನಾನು ರೆಡಿ ಆಗಿದ್ದೀನಿ ಅನ್ನುವಂಥ ಮಾತನ್ನ ಹೇಳಿರೋದ್ರಿಂದ ಸಚಿವರೆಲ್ಲರೂ ಕೂಡ ಸಿಎಂ ಕಾವೇರಿ ನಿವಾಸಕ್ಕೆ ಆಗಮಿಸುತ್ತಿದ್ದಾರೆ. ದೃಶ್ಯಗಳು ಕೂಡ ನೀವು ಗಮನಿಸಬಹುದು. ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಸಾಲು ಸಚಿವರು, ಅಂದ್ರೆ 9 ಗಂಟೆಗೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆಯಲಾಗಿತ್ತು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ಸಚಿವರ ದಂಡು ಹರಿದು ಬರ್ತಾ ಇದೆ. ಯಾಕಂದ್ರೆ ಸಂತೋಷ್ ಲಾಡ್ ಆಗಿರ್ಬೋದು, ಎಂಸಿ ಸುಧಾಕರ್, ರಾಮಲಿಂಗಾರೆಡ್ಡಿ, ಎಂಬಿ ಪಾಟೀಲ್ ಸೇರಿದಂತೆ ಹಲವಾರು ಸಚಿವರು ಈಗ ಆಗಮಿಸಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆರಂಭ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮೇಲೆ ಇಡೀ ರಾಜ್ಯದ ಚಿತ್ತ ಹರಿದಿರುವಂತದ್ದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಸಂದರ್ಭದಲ್ಲಿ ಸಿಎಂ ಆಗ್ತಾರೆ. ಸಿಎಂ ಆದ್ರೆ ಅವರ ಒಂದು ಮುಂದಿನ ನಡೆ ಹೇಗಿರುತ್ತೆ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಹಳ ಕುತೂಹಲ ಮೂಡಿಸ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರು ಸಚಿವರಿಗೆ ಯಾವ ರೀತಿ ಸಂದೇಶವನ್ನು ಕೊಡ್ತಾರೆ, ಈಗ ಸಚಿವ ಸಂಪುಟದಲ್ಲಿ ಇರುವಂತ ಸಚಿವರೆಲ್ಲರೂ ಕೂಡ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಏನ್ ಹೇಳ್ತಾರೆ, ಹೈಕಮಾಂಡ್ ನಾಯಕರ ಜೊತೆಗೆ ಯಾವ ರೀತಿ ಚರ್ಚೆ ಆಗಿದೆ, ಸದ್ಯ ಇರುವಂತಹ ಸಚಿವರೆಲ್ಲರೂ ಕೂಡ
ಈ ಮುಂಬರುವಂತಹ ಒಂದು ಸಚಿವ ಸಂಪುಟದಲ್ಲಿ ಇರ್ತಾರ ಅನ್ನುವಂಥದ್ದು ಮುಖ್ಯವಾಗಿ ಚರ್ಚೆ ಆಗ್ತಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಮಾನಸಿಕವಾಗಿ ಈಗಾಗಲೇ ರಾಜೀನಾಮೆ ಕೊಡೋಕೆ ಸಿದ್ಧರಾಗಿದ್ದಾರೆ. ಜೊತೆಗೆ ಏನು ಹೈಕಮಾಂಡ್ ನಾಯಕರ ಒಂದು ಸೂಚನೆ ಮೇರೆಗೆ ರಾಜೀನಾಮೆ ಕೊಡೋಕೆ ಮುಂದಾಗಿದ್ರು ಕೂಡ ಸಚಿವರು ಕೆಲವೊಂದಿಷ್ಟು ಸಿಎಂ ಆಪ್ತವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ರಾಜೀನಾಮೆ ಕೊಡಬೇಡಿ, ಒಂದಿಷ್ಟು ಕಾಲಾವಕಾಶ ತೆಗೆದುಕೊಳ್ಳಿ, ಮತ್ತೆ ನೀವು ಮುಂದುವರಿಬೇಕನ್ನೋ ನಿಟ್ಟಿನಲ್ಲಿ ಅಭಿಪ್ರಾಯಗಳನ್ನು ಮಂಡನೆ ಮಾಡಿದ್ದಾರೆ. ನಿನ್ನೆಯೂ ಕೂಡ ಸಚಿವರು ಮತ್ತು ಶಾಸಕರೆಲ್ಲರೂ ಕೂಡ ಸಿಎಂ ಅವರನ್ನ ಭೇಟಿ ಮಾಡಿದ್ರು. ಇವತ್ತು ಕೂಡ ಸಚಿವರೆಲ್ಲರೂ ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಿದ್ದಾರೆ. ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನು ಕರೆದು ರಾಜೀನಾಮೆಯನ್ನು ಪ್ರಕಟ ಮಾಡುವಂತದ್ದು, ಜೊತೆಗೆ ಲೋಕಭವನಕ್ಕೂ ಹೋಗಿ ರಾಜೀನಾಮೆ ಕೊಡೋದಕ್ಕೆ ಕೂಡ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಿದ್ದಾರೆ. ಹೀಗಾಗಿ ಲೋಕಭವನದಲ್ಲಿ ಈಗ ರಾಜ್ಯಪಾಲರು ಯಾವಾಗ ಬರ್ತಾರೆ ಅನ್ನೋದು ಕೂಡ ಮಾಹಿತಿಯನ್ನು ಪಡೆದುಕೊಂಡು ಸಿಎಂ ಸಿದ್ದರಾಮಯ್ಯ ರಾಜಭವನಕ್ಕೆ ತೆರಳಬೇಕಾಗತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಸಚಿವರು ಆಗಮಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೀವು ಗಮನಿಸಬಹುದು, ಸಚಿವರು ಈ ಸಿಎಂ ಕಾವೇರಿ ನಿವಾಸಕ್ಕೆ ಬರ್ತಿದ್ದಾರೆ. ಸಾಲಾಗಿ ಎಂಬಿ ಪಾಟೀಲ್ ಸೇರಿದಂತೆ ಹಲವಾರು ನಾಯಕರು ಬಂದಿರುವಂತದ್ದು. ಜೊತೆಗೆ ಸಿಎಂ ಆಪ್ತವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ರಾಜೀನಾಮೆ ಕೊಡಬೇಡಿ ಅನ್ನೋ ನಿಟ್ಟಿನಲ್ಲೂ ಕೂಡ ಸಿಎಂ ಅವರಿಗೆ ಮನವಿ ಮಾಡುವಂತ ಸಾಧ್ಯತೆ ಇರುತ್ತೆ. ಮತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿಎಂ ಮತ್ತು ಡಿಸಿಎಂ ಇರೋದ್ರಿಂದ ಯಾರು ಸಿಎಂ ಪರವಾಗಿರುವಂತಹ ಸಚಿವರೆಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಬಹುದು. ಮತ್ತೆ ಸಿಎಂ ಡಿಸಿಎಂ ನಡುವೆ ಒಂದಿಷ್ಟು ಮಾತುಕತೆ ಆಗುತ್ತೆ. ಆ ಮಾತುಕತೆಯ ಬಳಿಕ ಸಿಎಂ ಅವರು ರಾಜೀನಾಮೆಯನ್ನ ಅಲ್ಲಿ ಪ್ರಕಟ ಮಾಡಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ರಾಜ್ಯ ಸರ್ಕಾರದ ಸಾಧನೆಗಳು ಮತ್ತು 3 ವರ್ಷ ಅವರು ಮಾಡಿದಂತಹ ಈ ಅವಧಿಯಲ್ಲಿನ ಸಾಧನೆಗಳು ಮತ್ತೆ ಹಿಂದೆ ಮಾಡಿರುವಂತಹ ಸಾಧನೆಗಳ ಬಗ್ಗೆ ಕೂಡ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳದಿರುತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಈ ಒಂದು ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭವಾಗುವ ಸುದ್ದಿ. ಡಿಸಿಎಂ ಕೂಡ ಆಗಮಿಸೋದಿದ್ದಾರೆ. ಹೀಗಾಗಿ ಡಿಸಿಎಂ ಮತ್ತು ಯಾವಾಗ ಆಗಮಿಸ್ತಾರೆ, ಡಿಸಿಎಂ ಸಿಎಂ ಅವರ ಮುಖಾಮುಖಿ ಹೈಕಮಾಂಡ್ ನಾಯಕರ ಮೀಟಿಂಗ್ ಬಳಿಕ ಆದ್ರೆ ಏನು ದೆಹಲಿಯಲ್ಲಿ ಎಐಸಿಸಿ ಕಚೇರಿಯಲ್ಲಿ ಇಬ್ಬರು ಮುಖಾಮುಖಿಯಾಗಿ ಚರ್ಚೆಯನ್ನ ಮಾಡಿದ್ರು. ಅದಾದ ಬಳಿಕ ಈಗ ಮತ್ತೆ ಮುಖಾಮುಖಿ ಆಗ್ತಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಿದ್ದಾರೆ.